ಪ್ರೋಟೋಕಾಲ್ ದುರ್ಬಳಕೆ ಮಾಡಿದಂತಹ ರನ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು ಗೋಲ್ಡ್ ಸ್ಮಗ್ಲಿಂಗ್. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕೇಸ್ನಲ್ಲಿ ಸಿಲುಕೊಂಡಿರುವಂತಹ ರನ್ಯಾಗೆ ಮತ್ತೊಂದು ಸಂಕಷ್ಟ. ಪ್ರಕರಣದ ತನಿಖಾಧಿಕಾರಿಯಾಗಿ ಗೌರವ್ ಗುಪ್ತಾ ನೇಮಕ ಆಗಿದೆ. ರನ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಕೂಡ ವಿಚಾರಣೆಯ ಭೀತಿ ಎದುರಾಗಿದೆ. ಒಂದು ವಾರದೊಳಗೆ ತನಿಖಾ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ಕೊಡಲಾಗಿದ್ದು, ರನ್ಯಾ ಅಕ್ರಮ ಚಿನ್ನ ಸಾಗಿಸುವಾಗ ಪ್ರೋಟೋಕಾಲ್ ದುರ್ಬಳಕೆಯಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬರುವಾಗ ಪ್ರೋಟೋಕಾಲ್ ಅನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಏರ್ಪೋರ್ಟ್ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ತನಿಖೆಗೆ ಆದೇಶ ಹೋಗಿದ್ದು, ರಾಮಚಂದ್ರ ರಾವ್ ಹೆಸರನ್ನ ರನ್ಯಾ ಬಳಸಿಕೊಂಡಿದ್ದಾರೆ. ಈ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಪ್ರಕರಣದ ತನಿಖಾಧಿಕಾರಿಯಾಗಿ ಗೌರವ್ ಗುಪ್ತಾ ನೇಮಕ ಆಗಿದೆ. ಈ ಮೂಲಕ ಪ್ರೋಟೋಕಾಲ್ ದುರ್ಬಳಕೆ ಮಾಡಿದಂತಹ ರನ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೊತೆಗೆ ರನ್ಯಾ ಮಲತಂದೆಗೂ ಕೂಡ ಈಗ ತನಿಖೆಯ ಭೀತಿ ಕಾಡ್ತಾ ಇದೆ. ಒಂದು ವಾರದೊಳಗೆ ತನಿಖಾ ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿರುವಂತಹದ್ದು. ಅಕ್ರಮವಾಗಿ ಚಿನ್ನ ಸಾಗಿಸುವಾಗ ರನ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಮಾಡಲಾಯಿತು. ದುಬೈನಿಂದ ಬೆಂಗಳೂರಿಗೆ ಬರುವಾಗ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಪ್ರೋಟೋಕಾಲ್ ದುರ್ಬಳಕೆಯಾಗಿದೆ. ಈ ವೇಳೆ ಮಲತಂದೆ ರಾಮಚಂದ್ರ ರಾವ್ ಹೆಸರನ್ನ ಬಳಸಿಕೊಂಡಿದ್ದಾರೆ ರನ್ಯಾ. ಶಿಷ್ಟಾಚಾರ ಬಳಕೆ ಪಡೆದುಕೊಳ್ಳೋದಕ್ಕೆ ಈ ಸಂಗತಿಗಳು ಕಾರಣ ಆಗಿದೆ ಅನ್ನೋದು ಸದ್ಯಕ್ಕೆ ತಿಳಿದುಬಂತಹ ಮಾಹಿತಿ. ಡಿಸಿಪಿ ಸಜಿತ್ರಿಂದ ಪೊಲೀಸ್ ಆಯುಕ್ತರಿಗೆ ವರದಿ ಸಲ್ಲಿಕೆ. ಅಂದು ಪ್ರೋಟೋಕಾಲ್ ಅನ್ನ ನಿರ್ವಹಿಸ್ತಾ ಇದ್ದಂತಹ ಕಾನ್ಸ್ಟೇಬಲ್ ಬಸವರಾಜ್ ಬಗ್ಗೆ ವರದಿಯನ್ನ ಡಿಸಿಪಿ ಕೊಟ್ಟಿದ್ದಾರೆ. ದುಬೈನಿಂದ ಬರುವಾಗಲೇ ಕಾನ್ಸ್ಟೇಬಲ್ ಬಸವರಾಜ್ಗೆ ಕರೆ ಹೋಗಿತ್ತಂತೆ. ಟರ್ಮಿನಲ್ 1ಕ್ಕೆ ಬರುವಂತೆ ಬಸವರಾಜ್ಗೆ ರನ್ಯಾಳೆ ಕರೆ ಮಾಡಿದಾಳೆ. ಬೇರೆ ಆಫೀಸರ್ ಬರ್ತಿದ್ದಾರೆ, ರಿಸೀವ್ ಮಾಡ್ಕೊಳ್ಬೇಕು. ರನ್ಯಾ ಕರೆಗೆ ಹೀಗೆ ಹೇಳಿದ್ರಂತೆ ಕಾನ್ಸ್ಟೇಬಲ್ ಬಸವರಾಜ್, ನೀವೇ ಬರಬೇಕು, ಇಲ್ಲದೆ ಹೋದರೆ ಅಪ್ಪಾಜಿಗೆ ಹೇಳ್ತೀನಿ ಅಂತ ತನ್ನ ತಂದೆಯ ಹೆಸರನ್ನ ಆಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಸಿಪಿ ಸಜಿತ್. ಪೊಲೀಸ್ ಆಯುಕ್ತರಿಗೆ ವರದಿಯನ್ನ ಕೊಟ್ಟಿದ್ದಾರೆ ಡಿಸಿಪಿ ಸಜಿತ್. ಅವತ್ತು ಏನಾಯ್ತು, ಪ್ರೋಟೋಕಾಲ್ ದುರ್ಬಳಕೆ ಎನ್ನುವಂತಹ ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತು ನಡೆದದ್ದು ಏನು ಅನ್ನೋದ್ರ ಬಗ್ಗೆ ಸವಿವರವಾದಂತಹ ವರದಿಯನ್ನು ಅವರು ಕೊಟ್ಟಿದ್ದಾರೆ. ರನ್ಯಾ ಕರೆ ಮಾಡ್ತಾ ಅಂತೆ ಕಾನ್ಸ್ಟೇಬಲ್ಗೆ, ತಾವೇ ಬರಬೇಕು ಅಂತ. ಬರಲಿಲ್ಲ ಅಂತಂದ್ರೆ ಅಪ್ಪಾಜಿಗೆ ಹೇಳ್ತೀನಿ ಅಂತ ರನ್ಯಾ ಹೇಳಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದ್ದು, ಆ ಮಾಹಿತಿಯನ್ನ ಡಿಸಿಪಿ ಸಜಿತ್ ನೀಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರೋಟೋಕಾಲ್ ದುರ್ಬಳಕೆ ವಿಚಾರದಲ್ಲಿ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಅವತ್ತು ನಡೆದದ್ದೇನು, ಈ ವರದಿಯಲ್ಲಿ ಏನಿದೆ? ಪ್ರತಿಮಾ, ಮುಖ್ಯವಾಗಿ ನಿನ್ನೆ ಸೆಷನಲ್ಲೂ ಕೂಡ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ಅನ್ನೋ ಒಂದು ವಿಚಾರವನ್ನು ಪ್ರತಿಪಕ್ಷಗಳು ಕೂಡ ಭಾಳಷ್ಟು ಸದ್ದು ಮಾಡ್ತು, ಪ್ರಶ್ನೆಗಳನ್ನು ಕೂಡ ಕೇಳಿದರು. ಇದ್ರ ನಡುವೆ ಈ ಒಂದು ಸೆಷನಲ್ಲಿ ಆನ್ಸರ್ ಮಾಡೋಕ್ಕೆ ಕಮಿಷನರ್ ಕೂಡ ನೇರವಾಗಿ ಡಿಸಿಪಿಗೆ ಹೇಳಿ ಅವತ್ತಿನ ದಿನ ಏನಾಯಿತು, ಹೇಗೆ ಪ್ರೋಟೋಕಾಲ್ ಅವತ್ತಿನ ದಿನ ಯಾರ್ಯಾರಿದ್ರು ಡ್ಯೂಟಿಲಿ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಬೇಕು ಅಂತ ಒಂದು ವರದಿಯನ್ನು ಕೇಳಿದ್ರು. ಈ ಸಂಬಂಧಪಟ್ಟಂತೆ ನಾರ್ತ್ ಈಸ್ಟ್ ಡಿಸಿಪಿ ಸುಚಿತ್ ಅವರು ಕಂಪ್ಲೀಟಾಗಿ ಅವತ್ತಿನ ದಿನದ ಏನಾಯಿತು ಘಟನೆ ಅನ್ನೋದು ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಪ್ರೋಟೋಕಾಲ್ ವಿಚಾರದಲ್ಲಿ ದೇವನಹಳ್ಳಿ ಪೊಲೀಸ್ ಠಾಣೆಯವರು ಈ ಒಂದು ಪ್ರೋಟೋಕಾಲ್ 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ ಮೂರು ಜನ ಅಧಿಕಾರಿಗಳು, ಅಂದರೆ ಅಲ್ಲಿ ಅದಿದ್ದಂಥ ಕಾನ್ಸ್ಟೇಬಲ್ ಕೆಲಸ ಮಾಡುವಂಥದ್ದು. ಯಾವುದೇ ಒಂದು VIP ಮೂವ್ಮೆಂಟ್ಸ್ ಆತಂದ್ರೆ ಅವ್ರಿಗೆ ಪ್ರೋಟೋಕಾಲ್ ಸೆಕ್ಷನ್ಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಅವ್ರು ಹೋಗಿ ಟರ್ಮಿನಲ್ 1 ಇರ್ಬೋದು 2 ಇರ್ಬೋದು, ಹೋಗಿ ಅಲ್ಲಿ ರಿಸೀವ್ ಮಾಡಿಕೊಂಡು ಅವ್ರನ್ನ ಕಾರ್ಗತ್ತಿಸುವಂಥ ಕೆಲಸವನ್ನು ಈ ಒಂದು ಪ್ರೋಟೋಕಾಲ್ ಇರುವಂಥ ಒಂದು ಯೂನಿಟ್ನಲ್ಲಿ ಕೆಲಸ ಮಾಡುವಂಥದ್ದು. ಈ 3 ಶಿಫ್ಟ್ನಲ್ಲಿ ಕೆಲಸ ಮಾಡೋದ್ರಲ್ಲೇ ಅವತ್ತಿನ ದಿನ ಬಸವರಾಜು ಅಂತ ಕಾನ್ಸ್ಟೇಬಲ್ ಏನಿದ್ರು ದೇವನಹಳ್ಳಿ ಪೊಲೀಸ್ ಠಾಣೆ, ಅವರು ಆ ಡ್ಯೂಟಿಯಲ್ಲಿ ಇರ್ತಾರೆ. ಅವ್ರಿಗೆ ಆ ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಕೂಡ ಈ ರನ್ಯಾ ದುಬೈನಲ್ಲಿದ್ದಾಗಲೇ ಏರ್ಪೋರ್ಟಲ್ಲಿದ್ದಾಗಲೇ ಡೈರೆಕ್ಟಾಗಿ ನೇರವಾಗಿ ಆತನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ನಾನು ಟರ್ಮಿನಲ್ 1ಗೆ ಇಷ್ಟು ಗಂಟೆಗೆ ಈ ಫ್ಲೈಟಲ್ಲಿ ಬರ್ತಾ ಇದ್ದೀನಿ, ನೀನು ರಿಸೀವ್ ಮಾಡ್ಕೊಳಕ್ಕೆ ಬರಬೇಕು ಅನ್ನೋದನ್ನು ವಿಚಾರವನ್ನು ಹೀಗೆ ತಿಳಿಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಬಸವರಾಜ್ ಇಲ್ಲೆಲ್ಲ ಟರ್ಮಿನಲ್ 2ಲಿ ಆಫೀಸರ್ ಒಬ್ಬರು ಬರ್ತಾರೆ, ನಾನು ಬರೋಕ್ಕಾಗಲ್ಲ, ಅಲ್ಲಿಗೆ ನಾನು 2ಲಿ ಆಫೀಸರ್ ರಿಸೀವ್ ಮಾಡೋಕ್ಕೆ ಹೋಗಬೇಕು, ಅಲ್ಲಿ VIP ಮೂವ್ಮೆಂಟ್ ಇದೆ, ನಾನು ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, ಇಲ್ಲ ಅಪ್ಪಾಜಿಗೆ ಇದ್ರ ಸಂಬಂಧಪಟ್ಟಂತೆ ಗಮನಕ್ಕೆ ತರ್ತೀನಿ, ನೀನು ಬರಬೇಕು, ನೀನೇ ಬರಬೇಕು ಅಂತ ಕಡಾಖಂಡಿತವಾಗಿ ಹೇಳಿದಾಗ ಒಂಥರ ವಾರ್ನಿಂಗ್ ಥರನೇ ಹೇಳ್ತಾಳೆ. ನಂತರ ಬಸವರಾಜ್ ಅವರು ಟರ್ಮಿನಲ್ 1ಗೆ ಹೋಗಿ ರನ್ಯಾನ ರಿಸೀವ್ ಮಾಡಿಕೊಂಡು ನಂತರ ಆಕೆನ ಕಾರ್ಗತ್ತಿಸಿ ನಂತರ ಮತ್ತೆ ಟರ್ಮಿನಲ್ 2 ಹೋಗಿ ಮತ್ತೊಬ್ಬರು ಆಫೀಸರ್ ಯಾರು ಬಂದು ಅವ್ರನ್ನೂ ರಿಸೀವ್ ಮಾಡ್ಕೊಂಡು ಬರ್ತಾರೆ. ಈ ಸಂಬಂಧಪಟ್ಟಂತೆ ಅವತ್ತಿನ ದಿನ ಇನ್ನು ಬಸವರಾಜು ಯಾರು ಏನು ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಇಲ್ಲಿಗೆ ಬಂದು 2 ಇಯರ್ಸ್ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ವಿವರವನ್ನು ಕಂಪ್ಲೀಟಾಗಿ, ಅಂದರೆ ಅವ್ರ ಕೆಲಸ ಅವರು ಪಾಪ ಇವರು ಈ ಒಂದು ಸ್ಮಗ್ಲಿಂಗಲ್ಲಿ ಇದ್ದಾರೆ ಅಂತ ಯಾವುದೂ ಕೂಡ ಇಲ್ಲ.
ಏಕೆಂದರೆ ಅವರು ಹೋಗೋದು ರಿಸೀವ್ ಮಾಡ್ಕೊಬರೋದು ಮತ್ತು ಕಳಿಸುವಂಥ ಅಷ್ಟೇ ಕೆಲಸವನ್ನು ಕಾನ್ಸ್ಟೇಬಲ್ ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೇಳಿಕೆಯನ್ನು ಅವರ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆಮೇಲೆ ಸಿಕ್ಕಂಥ ಎವಿಡೆನ್ಸ್ಗಳನ್ನ ಕೂಡ, ಆಮೇಲೆ ಆತನ ಫೋನ್ಗೆ ಕಾಲ್ ಬಂದಿದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜನ DRA ಅಧಿಕಾರಿಗಳು ಕೂಡ ಎನ್ಕ್ವೈರಿ ಮಾಡಿ ಈಗಾಗಲೇ ಅವನ್ನ ಬಿಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಏನಾಯಿತು, ಯಾವ ಫ್ಲೈಟಲ್ಲಿ ಬಂದು ಎಷ್ಟು ತಂದಿದ್ಲು, ಆಮೇಲೆ ಏನೇನಂದ್ರು DRA ಅಧಿಕಾರಿಗಳು ಕೊಟ್ಟಂತೆ ಇನ್ಫಾರ್ಮೇಷನ್ ಆದ ಮೇಲೆ ಕಂಪ್ಲೀಟಾಗಿ DCP ಈಗಾಗಲೇ ಕಮಿಷನರ್ಗೆ ಒಂದಷ್ಟು ಮಾಹಿತಿ, ಅವತ್ತಿಂದ ನಡೆದ ಏನು ಘಟನೆ ಆಯಿತು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು, ರಿಪೋರ್ಟನ್ನು ಕೊಟ್ಟಿದ್ದಾರೆ. ಪ್ರತಿಮಾ, ಕಿರಣ್, ಈ ಪ್ರೋಟೋಕಾಲ್ ದುರ್ಬಳಕೆ ಅಂತ ಅನ್ನೋದು ಎಷ್ಟು ಗಂಭೀರವಾದಂತಹ ಪ್ರಕರಣ. ಜೊತೆಗೆ ರನ್ಯಾಗೆ ಯಾವ ರೀತಿ ಸಂಕಷ್ಟ ಆಗ್ಬೋದು, ಹಾಗೆ ರನ್ಯಾ ತನ್ನ ತಂದೆ ಹೆಸರನ್ನ ಬಳಸ್ಕೊಂಡಿರೋದ್ರಿಂದ ಅವರಿಗೆ ಯಾವ ರೀತಿ ಸಂಕಷ್ಟವನ್ನು ತಂದೊಡ್ಬಹುದು ಅಂತ. ಈಗ ಸರ್ಕಾರ ಈಗ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಒಂದು ತನಿಖೆ ಮಾಡೋಕ್ಕೆ ಆದೇಶನ ಮಾಡಿದ್ದಾರೆ. ಈ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ ನಮಗಿಲ್ಲಿ ಇರುವಂಥದ್ದು ಒಂದು ಪ್ರೋಟೋಕಾಲ್, ಏರ್ಪೋರ್ಟಲ್ಲಿ ಇರುವಂಥದ್ದು ಯಾವುದೇ ಒಂದು VIP ಅಂದರೆ ನೇರವಾಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರನ್ನ ಕಳಿಸೋದು ಅಥವಾ ಕಾರಿಂದ ತೊಗೊಂಡೋಗಿ ಅವ್ರನ್ನ ಅಲ್ಲಿ ಫ್ಲೈಟ್ ಹತ್ರವರೆಗೂ ಡ್ರಾಪ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಇದು VIP ಮೂವ್ಮೆಂಟ್ಸ್ಗಳಿಗೆ ಅದು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎರಡೂ ಕೂಡ ಇರುತ್ತೆ. ಅಲ್ಲಿರುವಂಥ ಪ್ರೋಟೋಕಾಲ್ ಅಂದರೆ ಸಾಕಷ್ಟು ವರ್ಷಗಳಿಂದನೂ ಕೂಡ ಇರ್ತಾರೆ. ಅಂದರೆ ಬಸವರಾಜ್ ಅನ್ನೋ ವ್ಯಕ್ತಿ ಕಳೆದ ಲಾಸ್ಟ್ 2 ಇಯರ್ಸಿಂದ ಇದ್ದಾರೆ. ಇನ್ನು ಉಳಿದಂಥ ಭಾಳಷ್ಟು ಜನನ ನಾವು ಅಲ್ಲಿ 5 ವರ್ಷ 10 ವರ್ಷ, ಕೆಲವೊಂದು ಮೂರ್ತಿ ಅಂತ ಒಬ್ರು ಇದ್ರು, ಸುಮಾರು 20 ವರ್ಷದಿಂದ ಅದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅವ್ರಿಗೆ ಯಾವ ಫ್ಲೈಟಲ್ಲಿ ಬರ್ತಾರೆ, ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ಈ ಕಸ್ಟಮ್ಸ್ ಆಫೀಸರ್ಸ್ ಇರ್ಬೋದು, ಯಾಕೆಂದ್ರೆ ಪ್ರತಿದಿನ ನೋಡುವಂಥವ್ರು ಅದೇ ಆಫೀಸರ್ಸ್ ಇರ್ತಾರೆ, ಇವರು ಇದ್ದೇ ಇರ್ತಾರೆ. ಹೀಗಾಗಿ ಮುಖ ಪರಿಚಯ ಇದ್ದೇ ಇರುತ್ತೆ. ಆಮೇಲೆ ಜೊತೆಗೆ ಸಾಹೇಬ್ರ ಮಗಳು ಅಂತ ಇರ್ತಾರೆ. ಮೊದಲೇ ಇವರು ಈಕೆ DGಯ ಮಗಳಾಗಿರೋದ್ರಿಂದ ಸ್ಟೆಪ್ ಫಾದರ್ ರಾಮಚಂದ್ರ ಅವ್ರು ಇರ್ತಾರೆ, ಅವರು ಕೂಡ ಹೇಳಿರ್ತಾರೆ. ಈಗ ಸಂಬಂಧಪಟ್ಟಂತೆ ಅವ್ರನ್ನ ರಿಸೀವ್ ಮಾಡ್ಕೋತಾರೆ. ಇಲ್ಲಿ ದುರ್ಬಳಕೆ ಅನ್ನೋಂತಂದ್ರೆ ಇಲ್ಲಿ ಅಧಿಕಾರಿಯದು ಸಂಬಂಧಪಟ್ಟಂತೆ ಆಕೆ ತಮ್ಮ ತಂದೆ ಹೆಸರು ಬಳಸ್ಕೊಂಡಿರುವಂಥದ್ದು ಕೂಡ ಒಂದು ಕಾರಣ ಆಗ್ಬೋದು. ಅದು ಎಷ್ಟು ಮಟ್ಟಿಗೆ ಐತೆ ಅಂದರೆ ಯಾವ ಸೆಕ್ಷನಲ್ಲಿ ಅಡಿ ಬರುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ಕಾರಕ್ಕೆ ಗೌರವ್ ಗುಪ್ತಾ ಒಂದು ರಿಪೋರ್ಟ್ ಅನ್ನು ಕೊಡ್ಬೋದು. ಈ ಸಂಬಂಧಪಟ್ಟಂತೆ ಇಲ್ಲಿ ಇಂಥ ಕಾರಣದಲ್ಲಿ ಮಿಸ್ಯೂಸ್ ಆಗಿದೆ ಅಂತ. ಅದರ ಮುಂದಿನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅದು ಆಕ್ಷನ್ ತಗೊಳ್ಳುವಂಥದ್ದು ಸರ್ಕಾರಕ್ಕೆ ಬಿಡೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಮತ್ತೊಂದು ಕಡೆ. ಈಗ ಅವತ್ತಿನ ದಿನ ಘಟನೆ ಏನಾಯಿತು ಅನ್ನೋದನ್ನ ಒಂದು ಕಡೆ DCP ಯಾವಾಗಲೂ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಮತ್ತಷ್ಟು ತನಿಖೆ ಮಾಡಬೇಕು ಅಂತ ಈಗಾಗಲೇ ಗೌರವ್ ಗುಪ್ತಾ ಅವ್ರಿಗೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಮುಂದೆ ಅವರು ಕೊಡುವಂಥ ರಿಪೋರ್ಟ್ ಅದ್ರ ಮೇಲೆ ಸರ್ಕಾರ ಮುಂದೆ ಯಾವ ರೀತಿ ಆಕ್ಟ್ ಮಾಡುತ್ತೆ ಅನ್ನೋದು ನೋಡಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.